ಮಾಹಿತಿ ಆಯುಕ್ತರಿಗೆ ಮಾಹಿತಿ ಆಯೋಗದ ನಿಯಮಾವಳಿಗಳೇ ಗೊತ್ತಿಲ್ಲ. ಯಾಕೆಂದ್ರೆ ಕರೆಸ್ರಿ ಅವರನ್ನ. ನಾನು ಓಪನ್ ಚಾಲೆಂಜ್ ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಈ 2005ರಿಂದ ಇಲ್ಲಿವರೆಗೆ ರಿಟೈರ್ಡ್ ಆಗಿರ್ತಕ್ಕಂಥವ್ರು ಬುಕ್ ಬರೆದಿರ್ತಕ್ಕವ್ರ ಇವ್ರನ್ನೂ ಕರೆಸಿ ಮಾಹಿತಿ ಆಯುಕ್ತರನ್ನ. ನಾನು ಡಿಸ್ಕಷನ್ಗೆ ರೆಡಿ ಇದ್ದೀನಿ. ನಾನು ಒಬ್ಬನೇ ಬರ್ತೀನಿ ನಿಮ್ಮೆಲ್ಲರ ಪರವಾಗಿ. ಅವ್ರಿಗೆ ಪಿನ್ ಟು ಪಿನ್ ಹೇಳ್ತೇನೆ ಎಲ್ಲಿ ಏನಿದೆ ಅಂತ. ಮತ್ತು ಜೊತೆಗೆ ಅವ್ರಿಗೆ ಇನ್ನೊಂದನ್ನು ಕಲಿಸ್ಕೊಡ್ತೀನಿ ಭ್ರಷ್ಟಾಚಾರ ಹೆಂಗೆ ನಡೆಯುತ್ತೆ ಅಂತ. ಅವ್ರಿಗೆ ಹೇಳ್ಕೊಡ್ತೀನಿ ಎಲ್ಲಿ ಏನಿದೆ ಅಂತ. ಸಜ್ಜನ್ ಅವ್ರಿಗೆ ಎಷ್ಟೋ ಸಜೆಷನ್ ಕೊಟ್ಟಿದ್ದೀನಿ ನಾನು. ನಿಮ್ಗೆ ಇನ್ನೊಂದು ಗೊತ್ತಾ, 2J ಇದೆ. 2J ಏನು ಹೇಳುತ್ತೆ ಅಂದ್ರೆ, ಕಾಮಗಾರಿ ನಡೆದ ಸ್ಥಳವನ್ನ ಪರಿವೀಕ್ಷಣೆ ಮಾಡೋದಕ್ಕೆ ಅರ್ಜಿದಾರನಿಗೆ ಅವಕಾಶ ಕೊಡಬೇಕು. 2Jದಲ್ಲಿ ಏನು ಕಾಮಗಾರಿಯನ್ನು, ಯಾವುದೇ ಕಾಮಗಾರಿ ಇರಬಹುದು, ಹಾಸ್ಟೆಲ್ ಇರಬಹುದು, ಬಿಲ್ಡಿಂಗ್ಸ್ ಇರಬಹುದು, ಬಿಲ್ಡಿಂಗ್ಸ್ನಲ್ಲಿ ಬಳಸಿರ್ತಕ್ಕಂಥ ಸಾಮಗ್ರಿಗಳನ್ನ ಗುಣಮಟ್ಟವನ್ನ ಪರೀಕ್ಷೆ ಮಾಡೋದಕ್ಕೆ ಅರ್ಜಿದಾರ ಅಪೇಕ್ಷಿಸಿದಲ್ಲಿ ಆ ಎಲ್ಲ ಮಾಹಿತಿಯನ್ನ, ಆ ಎಲ್ಲ ವಸ್ತುಗಳನ್ನ ಸಂಗ್ರಹಿಸಿ, ಇನ್ಕ್ಲೂಡಿಂಗ್ ಕಬ್ಬಿಣ, ಅವ್ರು ಬಳಸಿರ್ತಕ್ಕಂಥ ಕಡಿ, ಉಸುಗು, ಅವ್ರ ಗ್ರೇಡು ಎಲ್ಲದನ್ನು ಕೊಟ್ರೆ ಅರ್ಜಿದಾರನು ತನ್ನ ವೈಯಕ್ತಿಕ ಹಣದಲ್ಲಿ ಅದನ್ನ ಕ್ವಾಲಿಟಿ ಕಂಟ್ರೋಲ್ ಚೆಕ್ ಮಾಡ್ಕೋಬಹುದು. ಅದಕ್ಕೆ ಅವಕಾಶ ಇದೆ. ಇವ್ರಿಗೆ ನಾನು ಕೆಲವೊಂದಿಷ್ಟು ಅರ್ಜಿಗಳೀಗ 9,000ದಲ್ಲಿ ಇದೆ ಇವಲ್ಲ, ನನವೆಲ್ಲವೂ ಪರಿವೀಕ್ಷಣೆಗೆ ಇರ್ತಕ್ಕಂಥ ಅರ್ಜಿಗಳೇ ಭಾಳ ಇದಾವು. ನನ್ನ ಅರ್ಜಿಗಳನ್ನ ಅವ್ರು ಚೆಕ್ ಮಾಡಿದ್ರೆ ನಂದು ಒಂದು ಅರ್ಜಿನೂ ಕೂಡ 4/1 ಏನು ಹೊರತುಪಡಿಸಿ ಇಲ್ಲವೇ ಇಲ್ಲ. ಎಲ್ಲ ಅರ್ಜಿಗಳು 4/1 ವಿಧೇಯದಲ್ಲಿ ಬರ್ತಕ್ಕಂಥ ಮಾಹಿತಿಗೆ ಸಂಬಂಧಪಟ್ಟಿದ್ವೇ ಇದಾವೆ. ನಾನು ಇದನ್ನ ಮುಖ್ಯ ಮಾಹಿತಿ ಆಯುಕ್ತರ ಮುಂದೆ ಇಟ್ಟಿದ್ದೀನಿ. ಅವಾಗ ನನ್ನ ಪ್ರಶ್ನೆಗೆ ಉತ್ತರ ಹೇಳಕ್ಕಾಗದೆ, ಇಲ್ಲ ನಾವು ಮಾಡ್ತೇವೆ ಹೋಗಿ ಅಂತ ಸೌಮ್ಯ ರೀತಿಯಿಂದ ಹೇಳಿ ಕಳಿಸಿ ಆ ನಂತರ ಮಾಡಿದ್ದಾರೆ. ಈಗ ಹೈಕೋರ್ಟ್ನಲ್ಲಿ ಇದೆ, ನಾವೇನದಕ್ಕೆ ನಿಂತಿಲ್ಲ. ನನಗೆ ಮೊದಲನೇ ಬೆಂಚ್ನಲ್ಲಿ ಹಿನ್ನಡೆ ಆಗಿದೆ. ನಮ್ಮ ವಕೀಲರಿಂದ ಅದು ನಮಗೊಂದು ಸ್ವಲ್ಪ ಹಿನ್ನಡೆ ಆಗಿದೆ, ಸರಿಯಾಗಿ ರೀಪ್ರೆಸೆಂಟ್ ಮಾಡಿಲ್ಲ ನಮ್ಮ ಕೇಸನ್ನು. ಈಗ ನಾವು ಸೆಕೆಂಡ್ ಬೆಂಚ್ಗೆ ಅಪೀಲ್ ಮಾಡಿದ್ದೀವಿ. ಆ 9,646 ಪ್ರಕರಣಗಳನ್ನು ಸೆಕೆಂಡ್ ಬೆಂಚಿಗೆ ಮಾಡಿದ್ದೀವಿ. ಸೆಕೆಂಡ್ ಬೆಂಚ್ನಲ್ಲಿ ಒಂದೇಳೆ ಅಲ್ಲೂ ನಮ್ಗೆ ಇದೇ ಥರ ಆದರೆ ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತೇವೆ. ಒಂದು ನಿರ್ದಿಷ್ಟವಾದರೂ ಆಗಲಿ, ಯಾಕಂದ್ರೆ ಮೂಲ ಮಾಹಿತಿ ಹಕ್ಕಿನಲ್ಲಿ ಅರ್ಜಿನ ಎಷ್ಟಾದರೂ ಸಲ್ಲಿಸಬಹುದು, ಅದಕ್ಕೆ ಲಿಮಿಟೇಷನ್ ಅನ್ನು ಎಲ್ಲೂ ಘೋಷಣೆ ಮಾಡಿಲ್ಲ. ಮತ್ತು ಹಾಗಾದ್ರೆ ಇವ್ರು ಯಾರ್ರಿ ನಮ್ಮನ್ನು ಕೇಳೋದಕ್ಕೆ? ನಮ್ದು ಫಂಡಮೆಂಟಲ್ ರೈಟ್ ಅದು, ನಾವು ಅದನ್ನ ಮಾಡ್ಕೊಂಡಿದ್ದೀವಿ. ನಾವು ಸುಪ್ರೀಂ ಕೋರ್ಟ್ವರೆಗೂ ಹೋಗೋದಕ್ಕೆ ನಾವು ರೆಡಿ ಇದ್ದೇವೆ. ಆದರೆ ಕೋರ್ಟಿನ ಪ್ರೊಸೀಡಿಂಗು ನಮ್ಮದು ಟ್ರಯಲ್ ಕೋರ್ಟ್ನಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ ಇರ್ತಕ್ಕಂಥ ಒಂದು ಪ್ರೊಸೀಡಿಂಗ್ ಬೇರೆ, ಹೈಕೋರ್ಟ್ನಲ್ಲಿ ನಡೀತಕ್ಕಂಥದ್ದು ಬೇರೆ. ಹೀಗಾಗಿ ಒಂದು ಸ್ವಲ್ಪ ಕಾಲಾವಕಾಶ ತಗೊಳತ್ತೆ. ನಾವು ಹೋರಾಡ್ತಾ ಇದ್ದೀವಿ, ಅದಕ್ಕೆ ಇನ್ನೂ ಮುಂದೆ ಅದಕ್ಕೆ ಸಿಗುತ್ತೆ. ಸಮಯ ಭಾಳ ಆಗಿದೆ, ಮಾತಾಡಿದ್ದೀನಿ. ಇನ್ನೂ ಒಂದು ವೇಳೆ ನಾನು ಇನ್ನೊಂದು ಆಶ್ವಾಸನೆ ಕೊಡ್ತೀನಿ. ಇನ್ನು ಮುಂದೆ ಇವ್ರು ಇದೇ ಥರ ಮಾಡಿದರೆ ಪ್ರತಿ ಗ್ರಾಮದಲ್ಲೂ ಅರ್ಜಿದಾರರನ್ನ ಸೃಷ್ಟಿ ಮಾಡೋಣ. ಇವ್ರಿಗೆ ಇನ್ನೊಂದು ರೀತಿಯಲ್ಲಿ ಸೃಷ್ಟಿ ಮಾಡೋಣ. ಇವರು ವಿಧಾನಸೌಧದ ಭ್ರಷ್ಟಾಚಾರ ಹಿಡ್ಕೊಂಡು ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ಹೊರಗೆ ತೆಗೆಯೋಣ. ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಅರ್ಜಿನ ಹೆಂಗೆ ಹಾಕಬೇಕು, ಅವ್ರು ಏನು ಉತ್ತರ ಕೊಡ್ತಾರೆ, ಎಲ್ಲಿ ಭ್ರಷ್ಟಾಚಾರ ನಡೆಯುತ್ತೆ, ಸರ್ಕಾರ SCP TEPಯಿಂದ ಹಿಡ್ಕೊಂಡು ಎಷ್ಟು ಯೋಜನೆಗಳನ್ನು ರಚನೆ ಮಾಡಿದೆ. ನಾನು ಮುಂದಿನ ದಿನಮಾನಗಳಲ್ಲಿ ಈ ಹೋರಾಟವನ್ನು ಭಾಳ ನೀಟಾಗಿ ಒಂದು ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಇವರು ಇದೇ ಥರ ಮಾಡಿದರೆ ಈ ರಾಜಕಾರಣಿಗಳು, ಈ ಅಧಿಕಾರಿಗಳು, ಇನ್ಕ್ಲೂಡಿಂಗ್ IPS IAS, ಪ್ರಿನ್ಸಿಪಲ್ ಸೆಕ್ರೆಟರಿ, ಖಜಾನೆ, ಇವರೆಲ್ಲರೂ ಕೂಡ ಭ್ರಷ್ಟಾಚಾರದಲ್ಲಿದ್ದಾರೆ. 5%, 6% ಯೋಜನೆಗೆ ಎಲ್ಲದಕ್ಕೂ ತಮ್ಮಲ್ಲಿ ಫಿಕ್ಸ್ ಮಾಡ್ಕೊಂಡು ಕುತ್ಕೊಂಡು ಬಿಟ್ಟು ACಯಲ್ಲಿ ಪಡ್ಕೊಂಡಿದ್ದಾರೆ. ಇನ್ನೊಂದು ಗೊತ್ತಿರಲಿ ತಮಗೆಲ್ಲ, ಅದು ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಬರಲ್ಲ. ವೈಯಕ್ತಿಕ ಆಸ್ತಿ ಘೋಷಣೆ ಅಂತಿರುತ್ತೆ ಸರ್ಕಾರಕ್ಕೆ. ಪ್ರತಿಯೊಬ್ಬ ಸರ್ಕಾರಿ ನೌಕರಸ್ಥ ತನ್ನ ಆಸ್ತಿ ಏನಿದೆ ಈ ವರ್ಷ ಅನ್ನೋದನ್ನು ಘೋಷಣೆ ಮಾಡಬೇಕು. ಅದನ್ನು ಈಗ 5 ವರ್ಷದಿಂದ ಯಾರೂ ಘೋಷಣೆ ಮಾಡ್ಕೊಂಡಿಲ್ಲ. ಅದಕ್ಕೆ ಟೈಮಿಂಗ್ ಹೆಂಗಿದೆ ಅಂದರೆ, ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನು ಸಲ್ಲಿಸಲ್ಲ. ತಮ್ಮೆಲ್ಲ ಅರ್ಜಿದಾರರಿಗೆ ಇನ್ನು ಮೂಲಕ ಒಂದು ಸಪ್ರೇಟ್ ಗ್ರೂಪ್ ಮಾಡ್ಕೊತೀನಿ. ಮೊದಲು ನೀವು ಏನು ಮಾಡ್ರಿ ಅಂದ್ರೆ, ನಿಮ್ಮ ಕ್ಷೇತ್ರದ MLAಗಳು ಅವ್ರು ಏನು ಆಸ್ತಿ ಘೋಷಣೆ ಮಾಡ್ಕೊಂಡಿದ್ದಾರೆ ಅದನ್ನು ನೀಡಿರಿ. ಅವರು ನಾಮಿನೇಷನ್ ಸಲ್ಲಿಸುವಾಗ ತಮ್ಮ ಆಸ್ತಿಯ ಘೋಷಣೆ ಪತ್ರವನ್ನು ಹಚ್ಚಿರ್ತಾರೆ. ತಮ್ಮ ತಹಸೀಲ್ದಾರರಿಗೆ ಆ MLA ಅವ್ರ ಹೆಸರನ್ನು ಹಾಕಿ, ಇವರು ಇಂಥ ತಾರೀಕಿಗೆ ಸಲ್ಲಿಸಿದ ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಿರೋದನ್ನು ತಗೊಳ್ರಿ. ಅದಾದ ನಂತರ ನಾನು ಸ್ಟೆಪ್ ವೈಸ್ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಇನ್ನೊಂದಿದೆ,